ಎಸ್ಎಸ್ಎಲ್ಸಿ ಎಕ್ಸಾಮ್ ರಿಸಲ್ಟ್ ಬಂದಿದೆ. ಈ ಬಾರಿಯ ಫಲಿತಾಂಶದಲ್ಲಿ ರಾಜ್ಯದ ಶೈಕ್ಷಣಿಕ ಇತಿಹಾಸದಲ್ಲಿ ಈ ಬಾರಿ ಉತ್ತಮ ಸಾಧನೆಯನ್ನ ದಾಖಲಿಸಲಾಗಿದ್ದು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮಕ್ಕೆ ಅದ್ಭುತ ಪ್ರತಿಫಲ ದೊರೆತಿದೆ. ಕಳೆದ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿಯ ಫಲಿತಾಂಶದ ಗುಣಮಟ್ಟ ಮತ್ತು ಫಲಿತಾಂಶದ ಪ್ರಮಾಣದಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. 94.10% ಈ ಸತಿ ದಾಖಲೆ ರೀತಿಯಲ್ಲಿ ಇವತ್ತು ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಮೊಬೈಲ್ ಟಿವಿ ಏನೇ ಇದ್ರೂ ಅದು ಸ್ವಲ್ಪ ಕಮ್ಮಿ ಅದ್ರ ಕಡೆಗೆ ಗಮನ ಕೊಟ್ಟು ಡಿಸ್ಟ್ರಾಕ್ಷನ್ಸ್ ಫ್ರೀ ಆಗಿ ಏನಾದರೂ ಇದ್ದರೆ ಜಾಸ್ತಿ ಬೇಸರಿಕೆ ಆದರೆ ಹಾಬೀಸ್ ಯಾವುದಾದ್ರೂ ಮಾಡ್ಕೋಬೋದು ಸರ್. ಆಟ ಆಡೋಕ್ಕೆ ಹೋಗೋದಾಗಲಿ. ಮತ್ತು ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬಿಟ್ಕೊಡ್ಬಾರ್ದು. ಅದರಿಂದ ಮೈಂಡ್ ರಿಫ್ರೆಶ್ ಆಗುತ್ತೆ. ಅದು ಬೇಕೇ ಬೇಕು ನಮಗೆ. ಅದಿಲ್ಲದೇ ನಮಗೆ ಓದೋಕ್ಕೂ ಆಗಲ್ಲ ಆ ಥರ ನೋಡಿದಾಗ. ಪ್ರತಿದಿನ ಒಂದು 3 to 4 hours ಆವ್ರೇಜ್ ಓದ್ತಿದ್ದೆ. ಎವ್ರಿ ಡೇ ಬೆಳಗ್ಗೆ ಬೇಗ ಹೇಳ್ತಿದ್ದೆ, ಅರೌಂಡ್ 5 o'clock ಎದ್ಬಿಟ್ಟು ಅವತ್ತಿನ ದಿನ ಏನೇನು ಓದಬೇಕು, ಟೆಸ್ಟಿಗೆಲ್ಲ ರಿವೈಸ್ ಮಾಡ್ಕೊಳ್ಳೋದು, ಬೆಳಗ್ಗೆ ಎಲ್ಲ ರಿವಿಷನ್ಗೆ ಇಟ್ಕೊಂಡಿದ್ದೆ. ಎಸ್ಎಸ್ಎಲ್ಸಿ ಭರ್ಜರಿ ಫಲಿತಾಂಶ, ಎಲ್ಲ ದಾಖಲೆ ಪೀಸ್. ದಕ್ಷಿಣ ಕನ್ನಡ ಫಸ್ಟ್, ಕಲಬುರಗಿ ಲಾಸ್ಟ್. 7 ವಿದ್ಯಾರ್ಥಿಗಳಿಗೆ ಔಟ್. ಎಸ್ಎಸ್ಎಲ್ಸಿ ಫೇಲ್ ಆದವರಿಗೆ ಯಾವಾಗ ಎಕ್ಸಾಮ್? ಸಚಿವರು ಹೇಳಿದ್ದೇನು? ರೆಕಾರ್ಡ್ ಬ್ರೇಕ್ ಆಗಿದೆ. ಎಲ್ಲ ದಾಖಲೆ ಪೀಸ್ ಆಗಿದೆ. ಈವರೆಗೆ ಕಂಡು ಕೇಳರಿಯದಂತೆ ಎಸ್ಎಸ್ಎಲ್ಸಿ ಫಲಿತಾಂಶ ಬಂದುಬಿಟ್ಟಿದೆ. ಇಂಥ ರಿಸಲ್ಟ್ ಬರುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಕಡೆ ಪಕ್ಷ ಅಂದಾಜು ಮಾಡಿರಲಿಲ್ಲ. ಈಗ ರಿಸಲ್ಟ್ ಬಂದಿದ್ದು ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ದಾರೆ. ಅಬ್ಬಾ, ಇಂಥ ರಿಸಲ್ಟು ಬರುತ್ತಾ ಅಂತ ಅಚ್ಚರಿಗೆ ಒಳಗಾಗಿದ್ದಾರೆ. ಯಾಕೆ ಗೊತ್ತಾ? ಈಗ ಬಂದಿರೋ ರಿಸಲ್ಟ್ ಹಿಂದಿನ ವರ್ಷಗಳ ದಾಖಲೆಯನ್ನ ಉಡಿಸ್ ಮಾಡಿದೆ. ಫಲಿತಾಂಶ ಪ್ರಮಾಣದಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಐತಿಹಾಸಿಕವಾಗಿ ರೆಕಾರ್ಡ್ ಬ್ರೇಕ್ ಮಾಡಿದೆ. 2025ರಲ್ಲಿ 80.04%, ಈಗ 94.1%. ಹೌದು, ಹಿಂದಿನ ವರ್ಷ ಅಂದ್ರೆ 2025ರಲ್ಲಿ ಬಂದ ಎಸ್ಎಸ್ಎಲ್ಸಿ 80.04% ಮಂದಿ ಪಾಸ್ ಆಗಿದ್ರು. ಬರೋಬ್ಬರಿ 20% ಮಂದಿ ಫೇಲ್ ಆಗಿದ್ರು. ಆದರೆ ಈಗ ಆ ಫಲಿತಾಂಶದಲ್ಲಿ 14% ಜಾಸ್ತಿ ಆಗಿದೆ. 94.1% ಒಟ್ಟಾರೆ ಫಲಿತಾಂಶ ಬಂದಿದೆ. ಇದು ನಿಜಕ್ಕೂ ಐತಿಹಾಸಿಕ ದಾಖಲೆಯಾಗಿದೆ ಅಂದ್ರೆ ತಪ್ಪಲ್ಲ. ರಾಜ್ಯದ ಶೈಕ್ಷಣಿಕ ಇತಿಹಾಸದಲ್ಲಿ ಈ ಬಾರಿ ಉತ್ತಮ ಫಲಿತಾಂಶ ದಾಖಲಾಗಿದ್ದು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಈ ಫಲಿತಾಂಶದ ವಿವರಗಳನ್ನು ಹಂಚಿಕೊಂಡಿದ್ದಾರೆ. ಮಾರ್ಚ್ 8ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿತ್ತು. ಒಟ್ಟು 2870 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಸಲಾಗಿತ್ತು. 7,70,209 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ 7,24,794 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಎಕ್ಸಾಮ್ ಬರೆದ 91.94% ಬಾಲಕರು ಪಾಸಾಗಿದ್ದರೆ 96.18% ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಅಪಿಯರ್ಡು 7,70,209, ಪಾಸ್ಟು 7,24,794. ಈ ಸತಿ ಪರ್ಸೆಂಟೇಜು ಅಚೀವ್ ಮಾಡಿರೋದು 94.1%. 94.10% ಈ ಸತಿ ದಾಖಲೆ ರೀತಿಯಲ್ಲಿ ಇವತ್ತು ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ. ಕಳೆದ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಔಟ್ ಸ್ಟ್ಯಾಂಡಿಂಗ್. ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದ ಗುಣಮಟ್ಟ ಮತ್ತು ಪ್ರಮಾಣದಲ್ಲಿ ಗಣನೀಯ ಏರಿಕೆ ಕಂಡು ಬಂದಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಕ್ರಮಗಳಿಗೆ ಆಸ್ಪದವಿಲ್ಲದಂತೆ ಅತ್ಯಂತ ಶಿಸ್ತುಬದ್ಧವಾಗಿ ಪರೀಕ್ಷೆಗಳನ್ನು ನಡೆಸಲಾಗಿತ್ತು. ಪರೀಕ್ಷೆ ಮುಗಿದ ಕೆಲವೇ ದಿನಗಳಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ದಾಖಲೆ ಸಮಯದಲ್ಲಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ಈ ಮೂಲಕ ಯಾವುದೇ ಆತಂಕಕ್ಕೂ ಆಸ್ಪದ ನೀಡದೆ ಸುಸೂತ್ರವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಮುಗಿಸಿ ಫಲಿತಾಂಶವನ್ನು ಪ್ರಕಟಿಸಿದೆ ಶಿಕ್ಷಣ ಇಲಾಖೆ. ಎಲ್ಲ ಜಿಲ್ಲೆಗಳಲ್ಲೂ ಈ ಬಾರಿ ಒಳ್ಳೆಯ ಫಲಿತಾಂಶ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನ ಪಡೆದುಕೊಂಡರೆ ಉಡುಪಿ ಜಿಲ್ಲೆ 2ನೇ ಸ್ಥಾನ ಪಡೆದುಕೊಂಡಿದೆ. 3ನೇ ಸ್ಥಾನವನ್ನು ಉತ್ತರ ಕನ್ನಡ ಜಿಲ್ಲೆ ಪಡೆದುಕೊಂಡಿದೆ. ವಿವಿಧ ಜಿಲ್ಲೆಗಳ ಫಲಿತಾಂಶದಲ್ಲಿ ಗಮನಾರ್ಹ ವ್ಯತ್ಯಾಸವೂ ಕಂಡುಬಂದಿದೆ. ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ 98.4% ಉತ್ತೀರ್ಣತೆ ದಾಖಲಿಸಿದೆ.
ಈ ಮೂಲಕ ರಾಜ್ಯಕ್ಕೆ ಮೊದಲ ಸ್ಥಾನ ಪಡ್ಕೊಂಡಿದೆ. ಮತ್ತೊಂದು ಕಡೆ 85.06ರಷ್ಟು ಫಲಿತಾಂಶ ದಾಖಲಿಸುವ ಮೂಲಕ ಕಲಬುರಗಿ ಜಿಲ್ಲೆ ರಾಜ್ಯಕ್ಕೆ ಕೊನೆಯ ಸ್ಥಾನ ಪಡ್ಕೊಂಡಿದೆ. ಅಂದಹಾಗೆ ಕಲಬುರಗಿ ಹಿಂದಿನ ಬಾರಿ 56% ಫಲಿತಾಂಶವನ್ನು ದಾಖಲಿಸಿದ್ದು ಈ ಬಾರಿ ಗಣನೀಯ ಏರಿಕೆಯನ್ನು ದಾಖಲಿಸಿದೆ. ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ ಇವತ್ತು ನನಗೆ ಭಾಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು, ಆದರೆ ಈ ಸತಿ ಲಾಸ್ಟ್ ಬಟ್ ಒನ್ ಯಾದಗಿರಿ ಇತ್ತು. ಈ ಸತಿ 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜಲ್ಲಿ ಸಾಧಕರಾಗಿ ಟಾಪಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ, ಚಿತ್ರದುರ್ಗ 21%. ಈ ಬಾರಿ SSLC ಟಾಪರ್ಸ್ ಕೂಡ ತುಂಬಾ ಮಂದಿ ಇದ್ದಾರೆ. ಚಿಕ್ಕೋಡಿ, ದಾವಣಗೆರೆ, ಚಿಕ್ಕಮಗಳೂರು, ಬೆಂಗಳೂರು ಉತ್ತರ, ಉಡುಪಿ, ವಿಜಯಪುರ ಮತ್ತು ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳು ಟಾಪರ್ಗಳಾಗಿದ್ದು 625ಕ್ಕೆ 625 ಅಂಕ ಪಡ್ಕೊಂಡಿದ್ದಾರೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥನಾ ಅವರು ಪೂರ್ಣ ಅಂಕ ಪಡೆದು ಸರ್ಕಾರಿ ಶಾಲೆಗೆ ಕೀರ್ತಿ ತಂದ್ರೆ, ಉಳಿದ 6 ವಿದ್ಯಾರ್ಥಿಗಳು ಅನುದಾನ ರಹಿತ ಶಾಲೆಗಳಿಗೆ ಸೇರಿದವರಾಗಿದ್ದಾರೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಕಾಟಗೇರಿ ಸರ್ಕಾರಿ ಪ್ರೌಢಶಾಲೆಯ ಪ್ರಾರ್ಥನಾ, ದಾವಣಗೆರೆಯ ಚೆನ್ನಗಿರಿಯ ಶ್ರೀ ವಿದ್ಯಾಲಕ್ಷ್ಮಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ ಭರತ್ ಜಿ, ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಹೈಸ್ಕೂಲ್ನ ಬೃಂದ, ಬೆಂಗಳೂರಿನ ಸದಾಶಿವನಗರದ ಪೂರ್ಣಪ್ರಜ್ಞಾ ಎಜುಕೇಷನ್ ಸೆಂಟರ್ ಹೈಸ್ಕೂಲ್ನ ಧನುಷ್, ಉಡುಪಿಯ ಮದರ್ ತೆರೇಸಾ ಮೆಮೋರಿಯಲ್ ಸ್ಕೂಲ್ನ ಪ್ರೀತಮ್, ವಿಜಯಪುರದ ಆಕ್ಸ್ಫರ್ಡ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ ಸೌಜನ್ಯ, ರಾಯಚೂರಿನ BVR ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ ಸುಖದೇವ್ ರಾಜ್ಯಕ್ಕೆ ಟಾಪರ್ಗಳಾಗಿದ್ದಾರೆ. ಖುಷಿ ಇದೆ ಸರ್, ನನ್ನ ಎಫರ್ಟ್ಸ್ ಹಾಕಿರೋದಕ್ಕೆ ಇವತ್ತು ಸಕ್ಸಸ್ ಸಿಕ್ಕಿದೆ ಅಂತ ತುಂಬ ಖುಷಿ ಇದೆ. ಇವ್ರ ಸ್ಕೂಲಿಂದ ಸಪೋರ್ಟ್, ಮ್ಯಾನೇಜ್ಮೆಂಟಿಂದ, ಟೀಚರ್ಸಿಂದ, ನಮ್ಮ ಅಪ್ಪ ಅಮ್ಮಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಅದು ಅವ್ರ ಕನಸು ಇಲ್ಲ ಇವತ್ತು ನನಸಾಗಿದೆ ಅಂತ ಖುಷಿ ಇದೆ ಸರ್. ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಕೋಚಿಂಗ್ ಇರ್ಬೋದು ಅಥವಾ ಅವ್ರ ಡೌಟ್ಸ್ ಕ್ಲಿಯರ್ ಮಾಡೋದಿರ್ಬೋದು, ನಮ್ಮ ಹತ್ರ ನಮ್ದು ಏನೇನು ಡೌಟ್ಸ್ ಇದ್ದು ಕ್ಲಿಯರ್ ಮಾಡಿ ಅವ್ರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಅವ್ರ ಮ್ಯಾನೇಜ್ಮೆಂಟಿಂದ, ಟೀಚರ್ಸಿಂದ ತುಂಬ ಸಪೋರ್ಟ್ ಇತ್ತು. ರಾಜ್ಯಕ್ಕೆ ಟಾಪರ್ ಆದ ಖಾಸಗಿ ಬಸ್ನ ಕಂಡಕ್ಟರ್ ಪುತ್ರ. ಟಾಪರ್ಗಳೆಲ್ಲ ಖುಷಿ ಪಡ್ತಾ ಇದ್ದಾರೆ, ಫಲಿತಾಂಶವನ್ನ ಸಂಭ್ರಮಿಸ್ತಾ ಇದ್ದಾರೆ. ಕೆಲವರು ಟಾಪರ್ ಆಗುವುದಕ್ಕೆ ಭಾರಿ ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ಉಡುಪಿಯ ಮದರ್ ತೆರೇಸಾ ಮೆಮೋರಿಯಲ್ ಶಾಲೆ ವಿದ್ಯಾರ್ಥಿ ಪ್ರೀತಮ್ ಕೂಡ ಒಬ್ಬರು. ಅಂದಹಾಗೆ ಪ್ರೀತಮ್ ಖಾಸಗಿ ಬಸ್ ಕಂಡಕ್ಟರ್ನ ಪುತ್ರ. ಔಟ್ ರಿಸಲ್ಟ್ ಬಂದ ಮೇಲೆ ಆತನನ್ನ ಶಾಲೆಯಲ್ಲಿ ಸನ್ಮಾನಿಸಲಾಗಿದೆ, ಸಿಹಿ ಹಂಚಿ ಸಂಭ್ರಮಿಸಲಾಗಿದೆ. ಈ ಬಗ್ಗೆ ಮಾತಾಡಿರೋ ಪ್ರೀತಮ್, 620 ಅಂಕ ಬರಬಹುದು ಎಂದು ಭಾವಿಸಿದ್ದೆ, ಟಾಪರ್ ಆಗುತ್ತೇನೆ ಅನ್ನೋ ಭರವಸೆ ಇತ್ತು. ಆದರೆ 625 ಅಂಕ ನಿರೀಕ್ಷಿಸಿರಲಿಲ್ಲ. ಶಾಲೆಯಲ್ಲಿನ ಉತ್ತಮ ಪಾಠದಿಂದ ಇದು ನನಗೆ ಸಾಧ್ಯವಾಗಿದೆ. ಪಾಠವನ್ನು ಸರಿಯಾಗಿ ಕೇಳಿಸಿಕೊಂಡರೆ ಸಾಕು, ಅಂಕ ಪಡೆಯಬಹುದು. ನಾನು ಯಾವುದೇ ಒತ್ತಡಕ್ಕೆ ಒಳಗಾಗಿಲ್ಲ ಎಂದಿದ್ದಾರೆ. ನನಗೆ ಎಕ್ಸಾಮ್ ಬರೆದ ಆದ್ಮೇಲೆ ನನಗೆ ಏನು ಎಕ್ಸ್ಪೆಕ್ಟೇಷನ್ ಉಂಟಂದ್ರೆ ಒಂದು 620 ಅಬೌವ್ ಬರ್ಬೋದು. ಅಂದ್ರೆ ಅಟ್ ಲೀಸ್ಟ್ ಒಂದು ಸ್ಟೇಟ್ ರ್ಯಾಂಕ್ ಅಂತೂ ಬರ್ಬೋದು ಅಂತ ಇತ್ತು. ಆದ್ರೆ ಅದು ಎಲ್ಲೋ ಒಂದ್ ಕಡೆ ಇರ್ತದೆ, 625 ಬರ್ಬೇಕು ಅಂತ ಆಸೆ ಅಂತೂ ಇತ್ತು. ಇವತ್ತು 625 ಸಿಕ್ಕಿದೆ, ತುಂಬಾ ಖುಷಿ ಇದೆ. ಈ ಖಾಲಿ ಓದೋದಷ್ಟೇ ಅಲ್ಲ, ಅದು ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಸಹ ತುಂಬಾ ಪ್ರೇರಣೆಯನ್ನು ಕೊಡ್ತಿದ್ರು. ನನಗೆ ಈ ಡ್ಯಾನ್ಸ್ ಆಗ್ಲಿ, ಮತ್ತೆ ನಮಗೆ ತುಂಬಾ ವರ್ಕ್ಶಾಪ್ಸ್ ಅನ್ನ ಮಾಡೋರು, ಹಾಗೂ ನಾವು ಸ್ಪೋರ್ಟ್ಸ್ಗೂ ಸಹ ಎನ್ಕರೇಜ್ಮೆಂಟ್ ಕೊಡೋರು. ನಾನು ಪ್ರತಿಭಾ ಕಾರಂಜಿಗೂ ಸಹ ಎನ್ಕರೇಜ್ಮೆಂಟ್ ಕೊಡೋರು. ಅದರಿಂದ ಅವ್ರು ಕೊಟ್ಟ ಎನ್ಕರೇಜ್ಮೆಂಟ್ ಇಂದ ನಾನು ಪ್ರತಿಭಾ ಕಾರಂಜಿ ಪಾರ್ಟಿಸಿಪೇಟ್ ಮಾಡಿ ಸ್ಟೇಟ್ ಲೆವೆಲ್ ಅಲ್ಲಿ ರಸಪ್ರಶ್ನೆಯಲ್ಲಿ 2nd ಪ್ಲೇಸ್ ಅನ್ನು ಸಹ ಪಡ್ಕೊಂಡಿದ್ದೇನೆ. ಹೀಗೆ ಪ್ರೀತಮ್ ಮನೆಯಲ್ಲೂ ಮಗ ಟಾಪರ್ ಆಗಿದ್ದಕ್ಕೆ ಖುಷಿಯಾಗಿದ್ದಾರೆ. ಈ ಖುಷಿಯನ್ನ ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಒಂದು ಡ್ರೀಮ್ ಇತ್ತು, ಅವನ 620 ತೆಗಿಬೇಕಂತ. ಅದೊಂದು ಆಸೆ ಇದೆ. ಇವ್ರ ತಂದೆಗೂ ಅಷ್ಟೇ ತುಂಬಾ ಆಸೆ ಇದ್ದಿತ್ತು, ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮೇಬಲ್ ಟೀಚರ್ ಅಂತ ಒಬ್ರು ಇದ್ರು. ಅವರು ಯಾವಾಗ್ಲೂ ಹೇಳ್ದು, ಇಲ್ಲ ಅವನೇನೋ ಅಚೀವ್ ಮಾಡ್ತಾ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಅದೇ ಪ್ರತಿ ವರ್ಷನೂ ಯಾರಾದ್ರೂ ಒಬ್ರು ಏನಾದ್ರು ಹೇಳ್ತಾ ಈ ತರ ಅಚೀವ್ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಈಗ ವೈಶಾಲಿ ಮ್ಯಾಮ್ ಯಾವಾಗ್ಲೂ ಹೇಳ್ತಾ ಇದ್ರು, ಇವರು ಹೇಳ್ತಾ ಇದ್ರು ಅಚೀವ್ ಮಾಡ್ತಾನೆ ಅಂತ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ರಾಜ್ಯಕ್ಕೆ ಟಾಪರ್. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥನಾ ಬಿರಾದಾರ್ ಪಾಟೀಲ್ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಪ್ರಾರ್ಥನಾ ತಂದೆ ನಾಗಪ್ಪ ಬಿರಾದಾರ್ ಪಾಟೀಲ್ ಕೂಡ ಅದೇ ಶಾಲೆಯ ಕನ್ನಡ ಶಿಕ್ಷಕರಾಗಿದ್ದರು. ಈಗ ಪ್ರಾರ್ಥನಾ ಟಾಪರ್ ಆಗಿದ್ದು, ವಿದ್ಯಾರ್ಥಿನಿ ಪ್ರಾರ್ಥನಾ ಮನೆಗೆ ಅಥಣಿ BEO ಭೇಟಿ ನೀಡಿ ಶುಭ ಕೋರಿದ್ದಾರೆ. ಈ ಬಗ್ಗೆ ಮಾತಾಡಿರೋ ಪ್ರಿಯಾಂಕಾ,
620 ಅಂಕಕ್ಕಿಂತ ಹೆಚ್ಚು ಅಂಕ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ 625 ಅಂಕ ಬಂದಿರೋದು ಖುಷಿ ತಂದಿದೆ ಎಂದಿದ್ದಾರೆ. ಫಸ್ಟ್ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗತ್ತೈತೆ ರೀ. ಆಮೇಲೆ ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರೆ 620 ಮೇಲೆ ಬರ್ಬೋದು ಅಂತ ಐತ್ರಿ. ಖರೆ 625ಕ್ಕೆ 625 ಬರುತ್ತಂತ ನಿರೀಕ್ಷೆ ಮಾಡಿದ್ವಿ. ಈಗ ಖುಷಿ ಆಗತ್ತೈತೆ ರೀ ಸರ್. ನಮ್ಮ ಸ್ಕೂಲ್ ಒಳಗಿನ ಟೀಚರ್ಸು, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ಸು, ನಮ್ಮ ಪೇರೆಂಟ್ಸು ಎಲ್ಲರೂ ಭಾಳ ನಮ್ಗೆ ಅಂದ್ರೆ ಪ್ರೋತ್ಸಾಹ ಮಾಡು, ಆಮೇಲೆ ಸೋರ್ಸಸ್ ಎಲ್ಲ ನನಗೆ ತಂದು ಕೊಡ್ತೀವಿ. ಅದೇ ಸ್ಕೂಲಲ್ಲೇ ಕನ್ನಡ ಸರಾಗಿ ವರ್ಕ್ ಮಾಡ್ತಾರೆ ಸರ್. ಮುಂದೆ PUCಯಲ್ಲಿ ಸೈನ್ಸ್ ತೊಗೊಂಡು ನೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಬೆಂಗಳೂರಿನ ಸದಾಶಿವನಗರದ ಪೂರ್ಣ ಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿ ಧನುಷ್ ಕೂಡ 625 ಅಂಕಗಳಿಗೆ 625 ಅಂಕ ಪಡೆದಿದ್ದಾನೆ. ಮಗನ ಸಾಧನೆಯನ್ನ ಕುಟುಂಬಸ್ಥರು ಸಂಭ್ರಮಿಸಿದ್ದಾರೆ. ಈ ಕುರಿತು ಮಾತಾಡಿದ ಧನುಷ್, 625ಕ್ಕೆ 625 ಅಂಕ ಬಂದಿದ್ದು ನೋಡಿ ಒಂದು ಕ್ಷಣ ನಂಬಲಾಗಲಿಲ್ಲ ಅಂತ ಖುಷಿ ಹಂಚಿಕೊಂಡಿದ್ದಾನೆ. ಸ್ಕೂಲ್ ಮತ್ತು ಟ್ಯೂಷನಲ್ಲೇ ಮ್ಯಾಕ್ಸಿಮಮ್ ಸ್ಟಡಿ ಆಗ್ತಿತ್ತು. ಮನೆಯಲ್ಲಿ ಅಷ್ಟು ಓದ್ತಿರಲಿಲ್ಲ. ಓದೋಕ್ಕಿಂತ ಮುಂಚೆ ಮೇ ಬಿ 1.5 to 2 hours ಓದ್ತಿದ್ದೆ. ಓಕೆ, ಇನ್ನು ಶಾಲೆ ಕಡೆಯಿಂದ ಹೇಗೆ ಸಪೋರ್ಟು, ಮನೆಯಲ್ಲಿ ಮೇನ್ಲಿ ಹೇಗೆ ಸಪೋರ್ಟ್ ಇತ್ತು? ಸ್ಕೂಲಲ್ಲಿ ಟ್ಯೂಷನಲ್ಲಿ ತುಂಬ ಒಳ್ಳೆ ಟೀಚರ್ಸ್ ಸಿಕ್ಕಿದ್ರು, ಸಬ್ಜೆಕ್ಟ್ಸ್ ತುಂಬ ಕ್ಲಿಯರಾಗಿ ಹೇಳ್ಕೊಟ್ರು. ಮತ್ತು ಮನೇಲಿ ಅಪ್ಪ ಅಮ್ಮ ಇಮೋಷನಲ್ ಸಪೋರ್ಟ್ ಕೊಡೋದಾಗಿರಲಿ, ಕಾನ್ಫಿಡೆನ್ಸ್ ಕೊಡೋದಾಗಿರಲಿ ತುಂಬ ಹೆಲ್ಪ್ ಮಾಡಿದ್ರು ಆ ವಿಚಾರದಲ್ಲಿ. ಅಂದರೆ ಮೊದಲೇ ಗೋಲ್ ಮಾಡ್ಕೊಂಡಿದ್ದ ನೀನು, ಇಲ್ಲ 625 ಬರಲೇಬೇಕು ಅಂತ ಹೇಳಿ? ಇಲ್ಲ, ಕಷ್ಟಪಡಬೇಕು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾರ್ಕ್ಸ್ ಬರಲಿ ಅಂತ ಇತ್ತು. ಆದರೆ 625 ಬರೋದು ನೋಡಿ ತುಂಬ ಖುಷಿಯಾಗಿದೆ. ಹೇಗೆ ರೊಟೀನ್ ಹೇಗಿರ್ತಿತ್ತು ನಿಂದು ಯೂಶಲಿ ಡೇ? ಹೇಗೆ ನೀನು ಪ್ಲ್ಯಾನ್ ಮಾಡ್ಕೋತಿದ್ದೀರಿ? ಬೆಳಗ್ಗೆ ಎದ್ದಾದ್ಮೇಲೆ ರೆಡಿಯಾಗಿ ಸ್ಕೂಲಿಗೆ ಹೋಗ್ಬಿಟ್ಟು ವಾಪಸ್ ಬಂದಾದ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡಿಬಿಟ್ಟು ಆಮೇಲೆ ಟ್ಯೂಷನ್ ಇರ್ತಿತ್ತು. ಟ್ಯೂಷನಿಂದ ಬಂದಾದ್ಮೇಲೆ ಹೋಮ್ವರ್ಕ್ ಮಾಡೋದು ಮತ್ತು ಸ್ಟಡಿ ಮಾಡಿಬಿಟ್ಟು ಮಲ್ಕೊಳ್ಳೋದು. ಓಕೆ. ಧನುಷ್ ಪೋಷಕರು ಕೂಡ ಮಗನ ಸಾಧನೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಗ ಎಂಜಿನಿಯರಿಂಗ್ ಓದುವ ಆಸೆ ಹೊಂದಿದ್ದಾನೆ, ಅವನಿಗೆ ಬೆಂಬಲವಾಗಿ ನಿಂತುಕೊಳ್ತೀವಿ, ಮಕ್ಕಳ ಮೇಲೆ ಒತ್ತಡ ಹಾಕಬಾರದು, ಅವರನ್ನು ಫ್ರೀಯಾಗಿ ಬಿಡಬೇಕು ಎಂದಿದ್ದಾರೆ ಧನುಷ್ ಪೋಷಕರು. ಮಕ್ಕಳು ಓದಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಓದಬೇಕು. ಇಷ್ಟೇ ಮಾರ್ಕ್ಸ್ ತೊಗೋಬೇಕು, ಇದೇ ಥರ ನಾವು ಮಾಡಬೇಕು, ಇಷ್ಟೇ ಇದು ತೊಗೋಬೇಕು, ಅದೆಲ್ಲ ಮಾಡಿದ್ರೆ ಮೈಂಡಿಗೆ ಸ್ಟ್ರೆಸ್ ಆಗಿಬಿಡುತ್ತೆ. ಆವಾಗ ಯಾವ ಟೈಮಲ್ಲಿ ಏನು ಜ್ಞಾಪಕ ಇರಬೇಕು ಅದು ಬರೋದಿಲ್ಲ. ಎಕ್ಸಾಮ್ ಇರುವಾಗ ತುಂಬ ಇಂಪಾರ್ಟೆಂಟ್. ನಾನು ದಿನ ಮಗನ ಎಕ್ಸಾಮ್ ಬಿಡಕ್ಕೆ ಹೋಗ್ತಾ ಇದ್ದೆ. ಅವಾಗ ಒಂದೇ ಮಾತು ಹೇಳ್ತಾ ಇದ್ದೆ, ನೋಡಪ್ಪ ನಿನ್ಗೆ ಎಷ್ಟು ಚೆನ್ನಾಗಿ ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡು, ಗೊತ್ತಿದ್ದು ತಪ್ಪು ಮಾಡಬೇಡ. ಏನೋ ಅದಾಗದೆ ಆಯಿತು, ಏನು ಮಾಡೋಕ್ಕಾಗಲ್ಲ. ಆದರೆ ನೀನು ನಿನ್ನ ಇದರಿಂದ ಓವರ್ ಸೈಡಿಂದ ತಪ್ಪು ಮಾಡಬೇಡ. ಕ್ವಶನ್ ಸರಿಗೆ ಓದು, ಏನು ಕೇಳ್ತಿದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊ, ಅದ್ರ ಪ್ರಕಾರ ಆನ್ಸರ್ ಬರಿ. ಎರಡನೇದು ಹ್ಯಾಂಡ್ ರೈಟಿಂಗು, ನಿಂದು ಎಷ್ಟು ಚೆನ್ನಾಗಿದೆಯೋ ಅದು ಓಕೆ, ಬಟ್ ನಿನಗೆ ಅರ್ಥ ಆಗೋಕ್ಕಿಂತ ಇವ್ಯಾಲ್ಯೂಯೇಟರ್ಸ್ ಅರ್ಥ ಆಗೋ ಥರ ನೀನು ಬರಿಬೇಕು. ಅದು ಎಲ್ಲದಕ್ಕಿಂತ ಮುಖ್ಯ. ಯಾಕೆ ಅಂದರೆ ಪಾಪ ಅವ್ರು ದಿನಕ್ಕೆ 100 ಪೇಪರ್ಸ್ನ ಕರೆಕ್ಟ್ ಮಾಡ್ತಾರೆ, ಅವ್ರಿಗೂ ನಾವು ಸಹಾಯ ಮಾಡಬೇಕು. ರಾಜ್ಯಕ್ಕೆ ರಾಯಚೂರಿನಿಂದ ಟಾಪರ್ ಆಗಿರೋದು ಸುಖದೇವ್. ಇವರು ಕೂಡ ಟಾಪರ್ ಆಗಿರೋದಕ್ಕೆ ಸಂತಸ ಹಂಚಿಕೊಂಡಿದ್ದಾರೆ. ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಫಲಿತಾಂಶ ಬಂದಾಗ ಕಲಬುರಗಿಯ ಅಜ್ಜಿ ಮನೆಯಲ್ಲಿದ್ದ ಸುಖದೇವ್ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಪ್ರತಿದಿನ 3-4 ಗಂಟೆ ಅಭ್ಯಾಸ ಮಾಡ್ತಿದ್ದೆ. ನನ್ನ ತಂದೆ ತಾಯಿ ಬಹಳಷ್ಟು ಸಪೋರ್ಟ್ ಮಾಡಿದ್ರು, ಅದಕ್ಕಾಗಿ ಇಷ್ಟು ದೊಡ್ಡ ಫಲಿತಾಂಶ ಬಂದಿದೆ, ತುಂಬಾ ಖುಷಿ ಆಗ್ತಿದೆ ಅಂತ ಫಲಿತಾಂಶದ ಬಗ್ಗೆ ಹೇಳಿದ್ದಾರೆ ಸುಖದೇವ್. ಫಸ್ಟ್ ಆಫ್ ಆಲ್ ಗುರು ಏನು ಹೇಳ್ತಾರೆ ಅದನ್ನು ಫಸ್ಟ್ ಸರಿಯಾಗಿ ಕೇಳಿಸ್ಕೋಬೇಕು ಸರ್. ಅವ್ರು ಏನು ಲೆಸನ್ ಹೇಳ್ತಾರೆ ಅದು ಫಸ್ಟ್ ಕೇಳಿಸ್ಕೊಂಡಾದ್ಮೇಲೆ ನೀವು ಮುಂದಿನ ಓದಬೇಕು ಸರ್. ಅದ್ರ ಜೊತೆಗೆ ಸೆಲ್ಫ್ ಸ್ಟಡಿ ತುಂಬ ಇಂಪಾರ್ಟೆಂಟ್ ಸರ್. ಮೊಬೈಲ್ TV ಏನೇ ಇದ್ರೂ ಅದು ಸ್ವಲ್ಪ ಕಮ್ಮಿ, ಅದ್ರ ಕಡೆಗೆ ಕಮ್ಮಿ ಗಮನ ಕೊಟ್ಟು ಡಿಸ್ಟ್ರಾಕ್ಷನ್ಸ್ ಫ್ರೀ ಆಗಿ ಏನಾದರೂ ಇದ್ದರೆ, ಜಾಸ್ತಿ ಬೇಸರಿಕೆ ಆದರೆ ಹಾಬೀಸ್ ಯಾವುದಾದ್ರೂ ಮಾಡ್ಕೋಬೋದು ಸರ್. ಆಟ ಆಡೋಕ್ಕೆ ಹೋಗೋದಾಗಲಿ, ಹೆಲ್ತ್ನೂ ಚೆನ್ನಾಗಿರ್ತದೆ ಸರ್. ಅದರ ಸಲುವಾಗಿ ದಾವಣಗೆರೆಯ ಭರತ್ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಗಿರೀಶ್ ರಾವ್ ಪುತ್ರ ಭರತ್ ಕಬ್ಬಳ ಗ್ರಾಮದ ಶ್ರೀ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ ಸ್ಕೂಲ್ ವಿದ್ಯಾರ್ಥಿ. ಮಗನ ಸಾಧನೆಗೆ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿರುವ ಗಿರೀಶ್ ರಾವ್ ಮಗನ ಸಾಧನೆಗೆ ಜಿಲ್ಲೆಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ. ಮಾಡ್ತಾ ಇದ್ದೆ ಸರ್ 5 to 6 hours. ಸ್ಕೂಲಲ್ಲಿ ಪಾಠ ಚೆನ್ನಾಗಿ ಮಾಡೋರು, ಎಲ್ಲ ಅಡ್ವೈಸ್ ಮಾಡೋರು, ಇದೇ ಓದಬೇಕು ಅಂತ ಹೇಳೋರು, ಅದನ್ನೇ ಫಾಲೋ ಮಾಡ್ತಾಯಿದ್ದೆ. ಇಲ್ಲ ಸರ್, ನಮ್ಮ ಸ್ಕೂಲಲ್ಲೇ ಸ್ಪೆಷಲ್ ಕ್ಲಾಸ್ ಅಂತ ಮಾಡೋರು, ಅದಕ್ಕೆ ಅಟೆಂಡ್ ಆಗ್ತಾಯಿದ್ದೆ. ತಂದೆ ಬಿಲ್ಡಿಂಗ್ ಕಾಂಟ್ರಾಕ್ಟರು, ಫಾರ್ಮಿಂಗು ಮಾಡ್ತಾರೆ. ಅಮ್ಮ ಹೌಸ್ ವೈಫ್. ಮುಂದೆ MBBS ಮಾಡಬೇಕಂತ ಸರ್. PUCಯಲ್ಲಿ ಸೈನ್ಸ್ ತೊಗೊಂಡು ನೀಟ್. ಹಾಂ ಸರ್, ನಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡೆ ಓದ್ತಾ ಇದ್ವಿ. ಅವರು ಡಿಸ್ಟರ್ಬ್ ಮಾಡ್ತಾ ಇದ್ದಿಲ್ಲ ಸರ್, ಅವರು ಜೊತೆಗೆ ಓದೋರು. ಇಲ್ಲ ಸರ್, ಅವರೇ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರು. 11:51 ಎಷ್ಟಕ್ಕೋ ಬಂದಿತ್ತು ಸರ್ ಒಟ್ಟು, ಅದನ್ನು ನೋಡಿ. ಇಲ್ಲ ಶಾಕ್ ಆಯಿತು, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಬರ್ಬೋದು ಅಂತ ಬಂದಿದ್ದು.
ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 624 ಅಂಕ ಪಡೆದವರೂ ಹೆಚ್ಚಿದ್ದಾರೆ. ಅವರಲ್ಲೂ ಸಂತಸ ಮನೆ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಡಾಕ್ಟರ್ ಎ.ವಿ. ಬಾಳಿಗ ಶಾಲೆಯ ವಿದ್ಯಾರ್ಥಿ ದಿಶಾಂತ್ ನಾಯ್ಕ್, ಕೋಲಾರದ ಚಿನ್ಮಯ ವಿದ್ಯಾಲಯ ಶಾಲೆಯ ವಿದ್ಯಾರ್ಥಿನಿ ಲಕ್ಷ್ಮಿ ಕೆಎನ್, ಉಡುಪಿಯ ಕಾರ್ಕಳದ ಜ್ಞಾನಸುಧಾ ಪ್ರೌಢಶಾಲೆ ವಿದ್ಯಾರ್ಥಿನಿ ಮಹಾಲಕ್ಷ್ಮಿ, ಚಿಕ್ಕಬಳ್ಳಾಪುರದ ಮಂಚನಬೆಲೆ ಗ್ರಾಮದ ಬಿಜಿಎಸ್ ಶಾಲೆ ವಿದ್ಯಾರ್ಥಿನಿ ಪ್ರಣತಿ ಸೇರಿದಂತೆ ಹಲವರು 625ಕ್ಕೆ 624 ಅಂಕ ಪಡೆದು ಸಂಭ್ರಮಿಸಿದ್ದಾರೆ. ಪ್ರತಿದಿನ ಒಂದು 3 to 4 hours ಆವ್ರೇಜ್ ಓದ್ತಿದ್ದೆ. ಎವ್ರಿ ಡೇ ಬೆಳಗ್ಗೆ ಬೇಗ ಹೇಳ್ತಿದ್ದೆ, ಅರೌಂಡ್ 5 o'clock ಎದ್ಬಿಟ್ಟು ಅವತ್ತಿನ ದಿನ ಏನೇನು ಓದಬೇಕು, ಟೆಸ್ಟಿಗೆಲ್ಲ ರಿವೈಸ್ ಮಾಡ್ಕೊಳ್ಳೋದು, ಬೆಳಗ್ಗೆ ಎಲ್ಲ ರಿವಿಷನ್ಗೆ ಇಟ್ಕೊಂಡಿದ್ದೆ. ಆಮೇಲೆ ಸ್ಕೂಲಿಗೆ ಹೋಗ್ತಿದ್ದೆ. ಸ್ಕೂಲಲ್ಲಿ ಎವ್ರಿ ಪೀರಿಯಡಲ್ಲಿ ಏನೇನು ಮಾಡಿಸ್ತಾರೆ ಎಲ್ಲ ನೋಡ್ಕೋತಿದ್ದೆ. ಮನೆಗೆ ಬಂದು ರೆಸ್ಟ್ ತೊಗೋತಿದ್ದೆ. ರೆಸ್ಟ್ ತೊಗೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ಓದ್ತಿದ್ದೆ. 1-2 hours ಓದ್ತಿದ್ದೆ. ನೆಕ್ಸ್ಟ್ ಎವ್ರಿ ಡೇ ಟೆಸ್ಟ್ ಇರ್ತಿತ್ತು ನಮ್ಮ ಸ್ಕೂಲಲ್ಲಿ. ಆ ಟೆಸ್ಟಿಗೆಲ್ಲ ಎವ್ರಿ ಟೆಸ್ಟಿಗೆ ಓದ್ಕೊಂಡು ಹೋಗ್ಬೇಕಂತಾನೆ ಇದ್ದಿದ್ದು ನನಗೆ. ಅವಾಗ ಓದಿದ್ರೇನೆ ಆಗೋದು ಅಂತ. ಸೊ ಎವ್ರಿ ಟೆಸ್ಟ್ ಓದ್ತಿದ್ದೆ. ಹಾಗೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಟಾಪರ್ಗಳು ತುಂಬಾ ಮಂದಿ ಇದ್ದಾರೆ. ಟಾಪರ್ಗಳ ಜೊತೆಗೆ ಟಾಪರ್ಗಳ ಕುಟುಂಬದವರು, ಶಾಲೆಗಳು ಫಲಿತಾಂಶವನ್ನ ಸಂಭ್ರಮಿಸುತ್ತಿವೆ. ಹಿಂದಿ ಫೇಲ್ ಆದವರಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್. ತೃತೀಯ ಭಾಷೆಗಳ 2ನೇ ಪರೀಕ್ಷೆಗಿಲ್ಲ ಶುಲ್ಕ. ಎಸ್ಎಸ್ಎಲ್ಸಿ ರಿಸಲ್ಟ್ ಬರೋದಕ್ಕೆ ತುಂಬಾ ಸದ್ದು ಮಾಡಿದ್ದ ತೃತೀಯ ಭಾಷೆಗಳ ವಿಚಾರಕ್ಕೆ ಹಿಂದಿಗೆ ಅಂಕ ಕೊಡಬೇಕು, ಗ್ರೇಡ್ ಕೊಡಬೇಕು ಅನ್ನೋ ಗೊಂದಲ ಸರ್ಕಾರಕ್ಕಿತ್ತು. ಗ್ರೇಡ್ ಕೊಡಬೇಕು ಅಂತ ಸರ್ಕಾರ ಹೇಳಿದ್ರೆ ಎಲ್ಲ ಅಂಕಗಳನ್ನೇ ಕೊಡಬೇಕು ಅಂತ ಕೋರ್ಟ್ ಕೊನೆಗೆ ಆದೇಶ ಹೊರಡಿಸಿಬಿಟ್ಟಿತ್ತು. ಈಗ ಕೋರ್ಟ್ ಆದೇಶದಂತೆಯೇ ಗ್ರೇಡ್ ಬದಲಿಗೆ ಶಿಕ್ಷಣ ಇಲಾಖೆ ಅಂಕಗಳನ್ನು ನೀಡಿದೆ. ತೃತೀಯ ಭಾಷೆಯಲ್ಲಿ ಒಟ್ಟು 7,69,751 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಇವರಲ್ಲಿ 7,58,623 ಮಂದಿ ಉತ್ತೀರ್ಣರಾಗಿದ್ದಾರೆ. 98.55% ಫಲಿತಾಂಶ ದಾಖಲಾಗಿದೆ. ಆದರೆ 11,128 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದು, 2ನೇ ಪರೀಕ್ಷೆಗೆ ತೃತೀಯ ಭಾಷೆಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಥರ್ಡ್ ಲ್ಯಾಂಗ್ವೇಜಲ್ಲಿ ನಾನು ಯಾವುದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಥರ್ಡ್ ಲ್ಯಾಂಗ್ವೇಜಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದ್ದಾವೆ. ಅದರಲ್ಲಿ ಇಂಪ್ರೂವ್ಮೆಂಟಿಗೂ ಅಷ್ಟೇ, ಫೇಲ್ ಆದವ್ರಿಗೂ ಕೂಡ. ಯಾಕೆಂದರೆ ಫೇಲ್ ಆದವ್ರು ಬರೀ 101,000 ಚಿಲ್ಡ್ರೆ ಅಷ್ಟೇ, ಯಾರು ಬರೀ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆದವರು. ಇಂಪ್ರೂವ್ಮೆಂಟಿಗೂ ನಾವು ಅವರಿಗೆ ಎಕನಾಮಿಕಲ್ ಹೊರೆ ಹಾಕೋದಿಲ್ಲ. ಪ್ಲಸ್ ಯಾರು ಫೇಲ್ ಆಗಿದ್ದಾರೆ ಅವರು ಕೂಡ ಫೀಸ್ ಕಟ್ಟಂಗಿಲ್ಲ. ಬರೀ ದಿಸ್ ಇಸ್ ಫಾರ್ ದಿಸ್ ಇಯರ್ ಥರ್ಡ್ ಲ್ಯಾಂಗ್ವೇಜಿಗೆ ಮಾತ್ರ. ಅವ್ರ ಇಂಪ್ರೂವ್ಮೆಂಟಿಗೂ ದುಡ್ಡು ಅವ್ರೇನು ಕಟ್ಟಂಗಿಲ್ಲ, ಇಂಪ್ರೂವ್ಮೆಂಟಿಗೆ ಮಾತ್ರ. ಬೇರೆಯವರೆಲ್ಲ ಇಂಪ್ರೂವ್ಮೆಂಟಿಗೆ ಕಟ್ಟಲೇಬೇಕು. ಓಕೆನಾ? ತೃತೀಯ ಭಾಷೆಗಳಾದ ಅರೇಬಿಕ್, ಕೊಂಕಣಿ, ಸಂಸ್ಕೃತ, ಮರಾಠಿಯಲ್ಲಿ ಯಾರೂ ಫೇಲ್ ಆಗಿಲ್ಲ. ಇಂಗ್ಲಿಷ್ 1,180, ತುಳು 1, ಉರ್ದುವಿನಲ್ಲಿ 6 ಮಂದಿ ಫೇಲ್ ಆಗಿದ್ದಾರೆ. ಇದರ ಜೊತೆಗೆ ಎಕ್ಸಾಮ್ ಬರೆದವರಲ್ಲಿ 6% ಮಂದಿ ಫೇಲ್ ಆಗಿದ್ದು, ಈಗ ನಡೆದ ಪರೀಕ್ಷೆಯಲ್ಲಿ ಯಾವುದೇ ವಿಷಯಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ ಎಂದಿದ್ದಾರೆ ಮಧು ಬಂಗಾರಪ್ಪ. ಇದರ ಜೊತೆಗೆ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಧೃತಿಗೆಡಬಾರದು ಎಂದು ಕಿವಿ ಮಾತು ಹೇಳಿದ್ದಾರೆ. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ಅಥವಾ ಅಂಕಗಳ ಬಗ್ಗೆ ತೃಪ್ತಿ ಇಲ್ಲದ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆ 2ರ ಅಧಿಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸ್ಕ್ಯಾನ್ ಪ್ರತಿಗಾಗಿ ಏಪ್ರಿಲ್ 23ರಿಂದ ಏಪ್ರಿಲ್ 26ರ ಒಳಗಾಗಿ ದಂಡರಹಿತವಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಪರೀಕ್ಷೆಗೆ ಹಾಜರಾಗಿದ್ರೂ ಗೈರು, ಅಂಧ ವಿದ್ಯಾರ್ಥಿನಿ ಕಂಗಾಲು. ಈಗ ಸದ್ಯಕ್ಕೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲೂ ಕೆಲವೊಂದು ಎಡವಟ್ಟುಗಳಾಗಿವೆ. ಪ್ರತಿಭಾವಂತ ಅಂಧ ವಿದ್ಯಾರ್ಥಿಯನ್ನೇ ಫೇಲ್ ಮಾಡಿದೆ ಶಿಕ್ಷಣ ಇಲಾಖೆ. ಎಲ್ಲ ಪರೀಕ್ಷೆಗೆ ಹಾಜರಾಗಿದ್ದರೂ ಸೋಷಿಯಲ್ ಸೈನ್ಸ್ ಪರೀಕ್ಷೆಗೆ ಗೈರು ಎಂದು ನಮೂದು ಮಾಡಲಾಗಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಇಂದಿರಾನಗರದ ಯೂನಿಯನ್ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿ ಲೀಸಾ ಖಾನಂ ಕನ್ನಡದಲ್ಲಿ 100, ಇಂಗ್ಲಿಷ್ನಲ್ಲಿ 92, ಅರ್ಥಶಾಸ್ತ್ರದಲ್ಲಿ 98, ರಾಜಕೀಯ ವಿಜ್ಞಾನದಲ್ಲಿ 92 ಅಂಕ ಪಡೆದಿದ್ದಾರೆ. ಒಟ್ಟು 526 ಅಂಕ ಗಳಿಸಿದ್ದು, ಸೋಷಿಯಲ್ ಸೈನ್ಸ್ನಲ್ಲಿ ಗೈರು ಅಂತ ನಮೂದಿಸಲಾಗಿದ್ದು, ವಿದ್ಯಾರ್ಥಿನಿ ಕಂಗಾಲಾಗಿದ್ದಾರೆ. ಕೂಲಿ ಕೆಲಸ ಬಿಟ್ಟು ಎಕ್ಸಾಮ್ಗೆ ಬಂದಿದ್ದ ವಿದ್ಯಾರ್ಥಿನಿ ಫಸ್ಟ್ ಕ್ಲಾಸ್. ಅದು ಎಸ್ಎಸ್ಎಲ್ಸಿ ವಿಜ್ಞಾನ ಪರೀಕ್ಷೆಯ ದಿನ. ಅವತ್ತು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ವಿಜೆ ಲಿಂಬಕೈ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿನಿ ಪಲ್ಲವಿ ಹಳ್ಳಿಕೇರಿ ಮನೆಯಲ್ಲಿ ಆರ್ಥಿಕ ಸಂಕಷ್ಟವಿದ್ದು ಕಾರಣಕ್ಕೆ ಪರೀಕ್ಷೆಯನ್ನು ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗಿದ್ರು. ಬರಡೂರು ಗ್ರಾಮದ ಪಲ್ಲವಿ ಕುಟುಂಬದ ಸಂಕಷ್ಟದ ಕಾರಣದಿಂದ ದ್ರಾಕ್ಷಿ ತೋಟದಲ್ಲಿ ಕೂಲಿ ಕೆಲಸಕ್ಕೆ ಹೋಗಿದ್ದು, ಇದನ್ನು ಅಧಿಕಾರಿಗಳು ಗಮನಿಸಿದ್ದರು. ತಕ್ಷಣ ಕಾರ್ಯಪ್ರವೃತ್ತರಾದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹೊಲಕ್ಕೆ ತೆರಳಿ ವಿದ್ಯಾರ್ಥಿಗೆ ಮನವರಿಕೆ ಮಾಡಿ
ಪರೀಕ್ಷೆಯ ಮಹತ್ವವನ್ನು ವಿವರಿಸಿ ಪರೀಕ್ಷಾ ಕೇಂದ್ರಕ್ಕೆ ಕರೆತಂದು ಆಕೆ ಪರೀಕ್ಷೆ ಬರೆಯುವಂತೆ ಮಾಡಿದ್ರು. ಈಗ ಆ ವಿದ್ಯಾರ್ಥಿನಿ SSLC ಪರೀಕ್ಷೆಯಲ್ಲಿ 73.26% ಫಲಿತಾಂಶ ಪಡೆದಿದ್ದಾರೆ. SSLC ಪಾಸ್ ಆಗಿದ್ದ ಖುಷಿಗೆ ಈಜಲು ಹೋಗಿ ದುರಂತ. SSLC ಪಾಸಾದ ಖುಷಿಯಲ್ಲಿ ಈಜಲು ತೆರಳಿದ್ದ ವಿದ್ಯಾರ್ಥಿ ನೀರಲ್ಲಿ ಮುಳುಗಿ ಸಾವನ್ನಪ್ಪಿರೋ ಘಟನೆ ಕೋಲಾರದ ಮುಳುಬಾಗಿಲು ತಾಲೂಕಿನ ಸೊಣ್ಣವಾಡಿ ಗ್ರಾಮದಲ್ಲಿ ನಡೆದಿದೆ. ಮುಳುಬಾಗಿಲು ನಗರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಕಿರಣ್ ಈ ಬಾರಿ ಪರೀಕ್ಷೆಯಲ್ಲಿ ಪಾಸಾಗಿದ್ದ. ಆ ಖುಷಿಯಲ್ಲಿಯೇ 3 ಸ್ನೇಹಿತರೊಂದಿಗೆ ಈಜಲು ತೆರಳಿದ್ದ. ಆದರೆ ಈಜು ಬಾರದೇ ಇದ್ದರೂ ಬಾವಿಗೆ ಧುಮುಕಿದ್ದು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಆಂಬ್ಯುಲೆನ್ಸ್ನಲ್ಲಿ ಬಂದು ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ ಪಾಸ್. ಕೋಲಾರದ KGF ತಾಲೂಕಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ ಕುಸುಮ ಅವತ್ತು ಎಕ್ಸಾಮ್ಗೆ ಆಂಬ್ಯುಲೆನ್ಸ್ನಲ್ಲಿ ಬಂದಿದ್ರು. ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಬಾಲಕಿಯನ್ನ ಪರೀಕ್ಷಾ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಬರಲಾಗಿತ್ತು. ವಿದ್ಯಾರ್ಥಿನಿ ಪರೀಕ್ಷೆ ಬರೆದಿದ್ದ ದಿನ ಕುಸುಮ ನಿವಾಸಕ್ಕೆ ಆಗಮಿಸಿ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅಭಿನಂದನೆ ಸಲ್ಲಿಸಿದ್ರು. ಈಗ ಆ ವಿದ್ಯಾರ್ಥಿನಿ 625 ಅಂಕಕ್ಕೆ 374 ಅಂಕ ಪಡೆದು ವಿದ್ಯಾರ್ಥಿನಿ ಕುಸುಮ ಪಾಸಾಗಿದ್ದಾರೆ. ಈ ಬಾರಿಯ ಫಲಿತಾಂಶದಲ್ಲಿ ಎಂದಿನಂತೆ ವಿದ್ಯಾರ್ಥಿನಿಯರು ಮೇಲುಗೈ ಸಾಧಿಸಿದ್ದಾರೆ. ಗ್ರಾಮೀಣ ಭಾಗದ ಶಾಲಾ ಮಕ್ಕಳ ಸಾಧನೆಯು ನಗರ ಪ್ರದೇಶದ ಮಕ್ಕಳಿಗಿಂತ ಉತ್ತಮವಾಗಿರುವುದು ಕಂಡುಬಂದಿದೆ. ಸರ್ಕಾರಿ ಶಾಲೆಗಳ ಫಲಿತಾಂಶವೂ ಸಹ ಈ ಬಾರಿ ಆಶಾದಾಯಕವಾಗಿದ್ದು, ಶಿಕ್ಷಕರ ಶ್ರಮ ಮತ್ತು ಸರ್ಕಾರದ ವಿವಿಧ ಶೈಕ್ಷಣಿಕ ಯೋಜನೆಗಳು ವಿದ್ಯಾರ್ಥಿಗಳ ಯಶಸ್ಸಿಗೆ ಕಾರಣವಾಗಿವೆ.